ಹೇ ಗೈಸ್, ಬನ್ನಿ ಇವತ್ತು ಆಮ್ಲೆಟ್ ಮಾಡ್ತಾ ಇದ್ದೀನಿ. ಸೊ ಹೇಗಾಗತ್ತೆ, ಹೇಗೆ ಯಾವ ತರ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಎಗ್ 2 ಆಮ್ಲೆಟ್ ಮಾಡ್ಬೇಕಂತ ಇದ್ದೀನಿ. ಸೊ ಆಮ್ಲೆಟ್ಗೆ ಸ್ವಲ್ಪ ಉಪ್ಪು ಹಾಕೋತೀನಿ. ಎಷ್ಟು ನಿಮ್ಗೆ ನೋಡಿ, ನಿಮ್ಗೆ ರುಚಿಗೆ ತಕ್ಕಂಗೆ ಉಪ್ಪು ಎಷ್ಟು ಬೇಕಷ್ಟ. ಮತ್ತೆ ಇದು ಕೆಂಪು ಖಾರದ ಪುಡಿ. ಸೊ ನೀವು ಮೆಣಸಿನ್ಕಾಯಿಗೆ ಹಸಿ ಮೆಣಸಿನ್ಕಾಯಿನೂ ನೀವು ಹಾಕೋಬಹುದು. ಸೊ ಯೂಶಲಿ ನಾನು ಕೆಂಪು ಖಾರದ ಪುಡಿನೇ ಪ್ರಿಫರ್ ಮಾಡ್ತೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಉಳ್ಳಾಗಡ್ಡಿ ಹಾಕೋದು. ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು. ಸೊ ಇದಕ್ಕೆ ಮುಂಚೆ ಬಂದು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲ ಖಾರ, ಉಪ್ಪ ಮತ್ತು ಈರುಳ್ಳಿ ಎಲ್ಲನೂ ಮಿಕ್ಸ್ ಆಗಲಿ. ಸೊ ಇದು ಖಾರ, ಕೆಂಪು ಖಾರ ಹಾಕೊಳ್ಳೋದೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಅದು ಗಂಟಾಗೆ ಒಂದೇ ಕಡೆ ಕೂಡುತ್ತೆ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿ. ಸೊ ಸ್ವಲ್ಪ ತವೆ ಇದನ್ನಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಜಾಸ್ತಿ ಬೇಕನ್ನೋರೆ ಜಾಸ್ತಿ ಇದು ಮಾಡ್ಕೊಳ್ಳಿ, ಕಡಿಮೆ ಬೇಕನ್ನೋ ಕಡಿಮೆ ಹಾಕೊಳ್ಳಿ. ಸ್ವಲ್ಪ ಬಿಸಿ ಆಗಲಿ. ಸೊ ಬಿಸಿ ಆಗಿದೆ ಅಂತ ಸ್ವಲ್ಪ ಬಿಸಿ ಆಗಿದೆ ಆಲ್ರೆಡಿ. ಎಲ್ಲ ಕಡೆ ಈಕ್ವಲಿ ಸ್ಪ್ರೆಡ್ ಆಗೋದು ಮಾಡಿ. ಇದನ್ನ ನಿಧಾನವಾಗಿ ಹಿಂಗೆ ತಗೊಂಡು ಈ ಥರ ಇದು ಮಾಡಬೇಕು. ಸೊ ಪ್ಯಾನ್ ಚಿಕ್ಕದಿರೋದ್ರಿಂದ ಇದಾಯಿತು. ಸೊ ಸ್ವಲ್ಪ ನೀವು ದೊಡ್ಡ ಪ್ಯಾನ್ ತೊಗೊಂಡಿದ್ರೆ ಸೊ ಈಸಿಯಾಗಿ ನೀವು ತಿರುಗಿ ಹಾಕ್ಬೋದು. ಸೊ ಈ ಥರ ಇದು ಮಾಡಿ ಚೆನ್ನಾಗಿ ಸ್ವಲ್ಪ ಬೇಯುವಂತಾಗಬೇಕು. ಚೆನ್ನಾಗಿ ಬೇಯಿದ ತಕ್ಷಣ ಫ್ಲೇಮನ್ನು ಕಡಿಮೆ ಮಾಡಿ ಸರಿ ಇದು ಮಾಡಿ. ಈ ಥರ ನೋಡಿ, ಈ ಥರ ಆಗಿದೆ. ಸೊ ಇಲ್ಲಿ ಕಟ್ ಆಗಿಲ್ಲ, ಏನಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನಾನ್ ಸ್ಟಿಕ್ ನೀವು ಪ್ಯಾನ್ ತೊಗೊಳ್ಳಿಲ್ಲ ಅಂದರೆ ಸೊ ಅದಕ್ಕೆ ಹತ್ತಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆಮ್ಲೆಟ್. ಸೊ ಗೈಸ್, ಈಗ ನೋಡಿ ಇನ್ನೊಂದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ಮಸ್ತ್ ಆಮ್ಲೆಟ್, ನನ್ನ ತುಂಬ ಫೇವ್ರೇಟು.